ಸ್ಕಿನ್ ಇಚಿಂಗ್ ಇದೆ, ಫಂಗಲ್ ಇನ್ಫೆಕ್ಷನ್ ಇದೆ, ವೆರಿಕೋಸ್ ವೇನ್ಸ್ ಇದೆ, ಬ್ಯಾಕ್ ಪೇನು, ಸ್ಪೈನಲ್ ಕಾರ್ಡ್ಸ್ ಇದೆ ಸರ್. ನಾನು ತುಂಬ ಬಡವರು ಸರ್. ನನಗೆ 1,000 ಖರ್ಚು ಮಾಡೋದಕ್ಕಾಗಲ್ಲ. ಬರೋ ಪೆನ್ಷನಲ್ಲಿ ನಾನು ಜೀವನ ಮಾಡ್ತಾಯಿದ್ದೀನಿ. ಮಕ್ಕಳು ಕೂಡ ಎಲ್ಲ. ನಾನು ಬಂದು ನೋಡೋಣ ಅಂದರೆ ನಾನು ಬೆಂಗಳೂರು ಬರೋದಕ್ಕಾಗಲ್ಲ ಅಂತ ಹೇಳ್ತೀನಿ ಸರ್. ಇಷ್ಟು ಸಮಸ್ಯೆ ನನಗೆ ಪರಿಹಾರ ಕೊಡಿಸಿ ಅಂತ ಹೇಳ್ತೀನಿ. ಸೊ ಅವರ ಸಮಸ್ಯೆಯ ಮೂಲ ಕಾರಣ ಒಂದು ಸ್ಕಿನ್ ಇಚಿಂಗು, ಫಂಗಲ್ ಇನ್ಫೆಕ್ಷನು, ವೆರಿಕೋಸ್ ವೇನ್ಸು ಮತ್ತು ಬ್ಯಾಕ್ ಪೇನ್ಸ್, ಸ್ಪೈನಲ್. ಇಟ್ಸ್ ಎ ಲಂಗ್ ಚಿ ಡಿಫಿಷಿಯನ್ಸಿ, ಅದ್ರ ಜೊತೆಗೆ ಕಿಡ್ನಿ ಚಿ ಡಿಫಿಷಿಯನ್ಸಿ ಇದೆ. ಇಲ್ಲಿ ನೋಡಿ, ನಿಮ್ಮ ಎಡಗೈ ಮಧ್ಯದ ಬೆರಳಲ್ಲಿ ಈ ಫಸ್ಟ್ ಲೈನ್ ಬರುತ್ತಲ್ಲ, ಎಂಡ್ ಆಫ್ ದಿ ಫಸ್ಟ್ ಲೈನಿಗೆ ಒಂದು ಯೆಲ್ಲೋ ಡಾಟ್ ಇಡಿ. ಹಾಂ, ಇಲ್ಲಿ ಒಂದು ಯೆಲ್ಲೋ ಡಾಟ್, ಒಂದು ಡಾಟ್ ಅಷ್ಟೇ ಸಾಕು, ಜಸ್ಟ್ ಯೆಲ್ಲೋ ಡಾಟ್. ಇನ್ನೊಂದು ರೆಡ್ ಡಾಟ್ ನೋಡಿ. ನಿಮ್ಮ ಎಡಗೈ ಮಧ್ಯದ ಬೆರಳು ತೋರು ಬೆರಳು ಕಡೆಗೆ ಈ ಎರಡನೇ ಲೈನ್ ಮೇಲ್ಗಡೆ, ಆ ಜಾಯಿಂಟ್ ಸ್ವಲ್ಪ ಮೇಲ್ಗಡೆ ಇಲ್ಲೊಂದು ರೆಡ್ ಡಾಟ್ ಇಡಿ, ಇಲ್ಲೊಂದು ಯೆಲ್ಲೋ ಡಾಟ್ ಇಡಿ. ಯೆಲ್ಲೋ ಡಾಟು, ರೆಡ್ ಡಾಟು. ಡೈಲಿ 20 ಮಿನಿಟ್ಸ್ ಟು ಹಾಫ್ ಆನ್ ಅವರ್, 1 ಇಲ್ಲ 2 ವಾರ ಸಾಕು, ಜಾಸ್ತಿ ಬೇಡ. ಓಕೆ. ಇಷ್ಟು ಮಾಡೋದ್ರೊಳಗಡೆ ಅವರ ಬ್ಯಾಕ್ ಪೇನು ಕಮ್ಮಿ ಆಗುತ್ತೆ, ಸ್ಕಿನ್ ಇಚ್ಚಿಂಗು ಮಾಯ ಆಗುತ್ತೆ. ಯೆಲ್ಲೋ ಕಲರ್ ಏನೋ ಪೃಥ್ವಿ ತತ್ವ ಹೇಳಿದ್ರಿ. ಈ ರೆಡ್ ಏನಕ್ಕೆ ಸರ್ ಡೇಂಜರ್? ಇದು ರೆಡ್ ಡೇಂಜರ್ ಅಲ್ಲ. ಇದನ್ನ ಯಾಕೆ ಕೊಡ್ತೀವಿ ನಾವು ಅಂತಂದರೆ, ರೆಡ್ ಅಂದರೆ ಫೈರ್, ಅಗ್ನಿ. ಸೊ ಅವ್ರ ದೇಹದಲ್ಲಿ ಅಗ್ನಿ ಕಡಿಮೆ ಆಗಿರುತ್ತೆ. ಅಗ್ನಿ ಯಾವಾಗ ಕಡಿಮೆ ಆಗುತ್ತೆ ಸ್ಕಿನ್ನಲ್ಲಿ, ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೆ. ಯಾವಾಗ ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೋ ಟಾಕ್ಸಿನ್ಸ್ ಆಚೆ ಹೋಗಲ್ಲ, ಆ ಸ್ಕಿನ್ ಲೇಯರಲ್ಲಿ ಉಳ್ಕೊಂಬಿಟ್ಟು ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಕೊಡ್ತಿರೋ ಅಗ್ನಿ ಎಲ್ಲಿ ಬೆಂಕಿ ಇರುತ್ತೆ ಅಲ್ಲಿ ಸರ್ಕ್ಯುಲೇಷನ್ ಬರುತ್ತೆ. ಯಾವಾಗ ಸರ್ಕ್ಯುಲೇಷನ್ ಬರುತ್ತೆ ಟಾಕ್ಸಿನ್ಸ್ ಎಲ್ಲ ಆಚೆ ಹೋಗುತ್ತೆ. ಇಚ್ಚಿಂಗ್ ಇರಲ್ಲ, ಸ್ವೆಲ್ಲಿಂಗ್ ಇರಲ್ಲ, ಫಂಗಲ್ ಇನ್ಫೆಕ್ಷನ್ ಇರಲ್ಲ.